ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು SCTSನಲ್ಲಿ ಮಕ್ಕಳನ್ನು ಯಾವ ರೀತಿ ಪ್ರಮೋಟ್ ಮಾಡುವಂಥದ್ದನ್ನು ತಿಳಿದುಕೊಳ್ಳೋಣ. ಈಗಾಗಲೇ ತಾವು ಏಪ್ರಿಲ್ 10ಕ್ಕಿಂತ ಮುಂಚೆ ತಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಎಲ್ಲ ಮಕ್ಕಳ FA1ನಿಂದ SA2ವರೆಗಿನ ಗ್ರೇಡ್ಗಳು ಮತ್ತು ಮಾಸಿಕ ಹಾಜರಾತಿಯನ್ನು ಭರ್ತಿ ಮಾಡಿರ್ತೀರಿ. ಅದರಂತೆ ಮಕ್ಕಳು ಆ ವರ್ಷದ ಎಲ್ಲ ಪರೀಕ್ಷೆಗಳ ಒಂದು ದೃಢೀಕರಣವನ್ನು SCTSನಲ್ಲಿ ಮಾಡಿರ್ತೀರಿ. ಅದಾದ ನಂತರ ಈಗ ಆ ಮಕ್ಕಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋದು ಅತ್ಯಂತ ಜರೂರಾದಂಥ ಕೆಲಸವಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ತಾವು ಗೂಗಲ್ ಮುಖಾಂತರ STS ಅಂತ ಟೈಪ್ ಮಾಡಿದರೆ ಮೊದಲನೇ ಲಿಂಕ್ ಕಾಣಿಸ್ಕೊಳ್ಳುತ್ತೆ, ಸ್ಟೂಡೆಂಟ್ ರಾಕಿಂಗ್ ಸಿಸ್ಟಮ್ ಅಂತ. ಇದರಲ್ಲಿ ಮೇಲ್ಭಾಗದಲ್ಲಿ ಕೊನೆಯ ಆಪ್ಷನ್ ಲಾಗಿನ್ ಅಂತ ಇದೆ. ಲಾಗಿನನ್ನು ಕ್ಲಿಕ್ ಮಾಡ್ತೀರಿ. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಬಂದು ತಾವು ತಮ್ಮ ಶಾಲೆಗೆ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಎಂಟರ್ ಮಾಡಿ ಕೆಳಗಡೆ ಕಾಣುವಂಥ ಲಾಗಿನ್ನನ್ನು ಕ್ಲಿಕ್ ಮಾಡಿದ ಮೇಲೆ ತಮ್ಮ ಶಾಲೆಯ ಒಂದು ಲಾಗಿನ್ ಪೇಜ್ಗೆ ತಾವು ಎಂಟರ್ ಆಗ್ತೀರಿ, ತಮ್ಮ ಶಾಲೆಯ SCTSನ ಲಾಗಿನ್ ಪೇಜ್ಗೆ. ಈಗ ನಾವು ಮಕ್ಕಳನ್ನು ಪ್ರಮೋಟ್ ಮಾಡಬೇಕಾಗಿದೆ. ಸೊ ಆ ಒಂದು ಸೆಕ್ಷನ್ ಬಂದು ಎಲ್ಲಿರುತ್ತೆ ಅಂತೇಳಿದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10, ಡ್ಯಾಶ್ಬೋರ್ಡ್, DBT, ಆಧಾರ್ ಮ್ಯಾನೇಜ್ಮೆಂಟ್, ಸ್ಕೂಲ್ ಮ್ಯಾನೇಜ್ಮೆಂಟ್, RTE ಮ್ಯಾನೇಜ್ಮೆಂಟ್, ಹೀಗೆ ನೋಡ್ತಾ ಹೋದಾಗ ಕೆಳಗಡೆ ಒಂದು ಆಪ್ಷನ್ ಇದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ. ಸೊ ಇದನ್ನು ತಾವು ಕ್ಲಿಕ್ ಮಾಡಿದರೆ ನೋಡಬಹುದು, ಮೊದಲನೇ ಆಪ್ಷನ್ನೇ ಇದೆ ಪ್ರಮೋಷನ್ ಡೀಟೇಲ್ಸ್ ಅಂತ. ಪ್ರಮೋಷನ್ ಡೀಟೇಲ್ಸನ್ನು ತಾವು ಕ್ಲಿಕ್ ಮಾಡಿದರೆ ಮುಂಭಾಗದಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತೇಳಿ ಇನ್ನೊಂದು ಆಪ್ಷನ್ ತೆರೆದುಕೊಳ್ಳುತ್ತೆ. ಸೊ ಈಗ ತಾವು ಪ್ರಮೋಷನ್ ಮಾಡಬೇಕಾದ್ರೆ ಈ ಒಂದು ಆಯ್ಕೆಗಳನ್ನು ಕ್ಲಿಕ್ ಮಾಡಬೇಕು. ಇನ್ನೊಮ್ಮೆ ನೋಡೋದಾದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಪ್ಲಸ್ ಮಾರ್ಕನ್ನು ಟಚ್ ಮಾಡಿದರೆ ಇನ್ನೊಂದು ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೇದು ಪ್ರಮೋಷನ್ ಡೀಟೇಲ್ಸ್. ಸೊ ಅದರಲ್ಲಿರುವಂತಹ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಪ್ರಮೋಟ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನನ್ನು ನೀಡಲಾಗಿದೆ. ಇದು ಮಕ್ಕಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋದಕ್ಕೆ ಬಳಸುವಂತಹ ಆಯ್ಕೆಯಾಗಿದೆ. ಸೊ ಈಗ ನಾನು ಪ್ರಮೋಟ್ ಸ್ಟೂಡೆಂಟ್ ಅನ್ನುವಂಥದ್ದನ್ನು ಟಚ್ ಮಾಡ್ತೀನಿ. ಸೊ ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ನಾನೇನನ್ನು ಸೆಲೆಕ್ಟ್ ಮಾಡಬೇಕು, ಮೇಲ್ಗಡೆ ನೋಡ್ಬೋದು ಕರ್ನಾಟಕ, ಸ್ಟೇಟು, ಬ್ಲ್ಯಾಕು, ಹಾಗೆಯೇ ಕ್ಲಸ್ಟರು, ಶಾಲೆಯ ಡೈಸ್ ಕೋಡ್ ಎಲ್ಲ ಇರುತ್ತೆ. ನಾನೀಗ ಒಂದೊಂದೇ ತರಗತಿಯನ್ನು ಪ್ರಮೋಟ್ ಮಾಡ್ತಾ ಬರಬೇಕು. ಸಪೋಸ್ ಅದು 1ನೇ ತರಗತಿಯಿಂದ 7th ಇರ್ಬೋದು, 1 to 8 ಇರ್ಬೋದು, 1 to 5th ಇರ್ಬೋದು ಶಾಲೆ, ಅಥವಾ 1 to 10th ಸಮೇತ ಇರ್ಬೋದು. ಈಗ ನಾನು ಒಂದೊಂದೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಮೊದಲಿಗೆ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಅಕಾಡೆಮಿಕ್ ಇಯರ್ ಕರೆಕ್ಟ್ ಇದೆ, ಅಂದರೆ 22-23ನೇ ಸಾಲಿನ ಮಕ್ಕಳನ್ನು ನಾನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸರ್ಚ್ ಅನ್ನೋ ಬಟನನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು 1ನೇ ತರಗತಿಯಲ್ಲಿ ಆ ಒಂದು ಶಾಲೆಯಲ್ಲಿರುವಂತಹ ಕಳೆದ ವರ್ಷ ಅಂದರೆ 22-23ನೇ ಸಾಲಲ್ಲಿ 1ನೇ ತರಗತಿ ಓದ್ತಾ ಇದ್ದಂಥ ಎಲ್ಲ ಮಕ್ಕಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇದಾದ ನಂತರ ನಾನು ಈ ಮಕ್ಕಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಬೇಕು. ಹಾಗಾಗಿ ನಾನೇನು ಮಾಡ್ತೇನೆ, ಪಕ್ಕದಲ್ಲಿ ಕಾಣುವಂಥ ಚೆಕ್ ಬಾಕ್ಸನ್ನು ತಾವು ಒಂದೊಂದೇ ಸೆಲೆಕ್ಟ್ ಮಾಡಬಹುದು, ಅಥವಾ ಒಂದೇ ಬಾರಿಗೆ ಮೇಲ್ಗಡೆ ಇರುವಂಥ ಪ್ರಮೋಟ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿದರೆ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಸೊ ಈ ಎಲ್ಲ ಮಕ್ಕಳು ನಾನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡ್ತೀನಿ ಅಂದರೆ ಈ ಮಕ್ಕಳನ್ನ ನಾನು ಏನು ಮಾಡಬೇಕು, ಇಷ್ಟು ಮಕ್ಕಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಒಂದು ಬಟನ್ ಇದೆ ಸಬ್ಮಿಟ್ ಬಟನ್ ಅಂತ. ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ನೋಡಿ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. ನೀವು 1ನೇ ತರಗತಿಯ ಎಲ್ಲ ಮಕ್ಕಳನ್ನು ಮುಂದಿನ ತರಗತಿಗೆ ಏಕಕಾಲಕ್ಕೆ ಪ್ರಮೋಟ್ ಮಾಡಿದ್ರಿ. ಸೊ ಅಗೇನ್ ನಾನು ಮುಂದಿನ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆವಾಗ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ಕ್ಲಿಕ್ ಮಾಡಿದೆ. ಈಗಾಗಲೇ 1ನೇ ತರಗತಿ ಪ್ರಮೋಟ್ ಮಾಡಿದ್ದೇನೆ. ಈಗ ನಾನು 2ನೇ ತರಗತಿ ಸೆಲೆಕ್ಟ್ ಮಾಡ್ತೇನೆ, ಮತ್ತು ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಇಲ್ಲಿ ನೋಡಬಹುದು, ಈ ಒಂದು ತರಗತಿಯ ಮಕ್ಕಳ ಅಟೆಂಡೆನ್ಸನ್ನು ಫಿಲ್ ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ನಾನು ಆಗ್ತಾನೆ ಹೇಳಿದೆ ಆರಂಭದಲ್ಲಿನೇ, ಮಕ್ಕಳ ಮಾಸಿಕ ಹಾಜರಾತಿಗಳು ಕಂಪ್ಲೀಟಾಗಿ ಎಂಟರ್ ಆಗಿರಬೇಕು ಮತ್ತು ಎಲ್ಲ ಗ್ರೇಡ್ಗಳು ಎಂಟರ್ ಆಗಿದ್ದರೆ ಮಾತ್ರ ಆ ಮಕ್ಕಳು ಪ್ರಮೋಟ್ ಸ್ಟೇಟಸ್ಸಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದನ್ನು ಈ ರೀತಿ ಬಂದಾಗ ಪುನಃ ತಾವು ವಾಪಸ್ ಹೋಗಿ ಸದರಿ ತರಗತಿಯ ಎಲ್ಲ ಮಕ್ಕಳ ಮಾಸಿಕ ಹಾಜರಾತಿಗಳನ್ನು ಭರ್ತಿ ಮಾಡಿದರೆ ಈ ಮಕ್ಕಳೆಲ್ಲರೂ ಸಮೇತ ಪ್ರಮೋಟ್ ಮಾಡುವಂಥ ಸ್ಟೇಟಸ್ಗೆ ಬರ್ತಾರೆ. ಮತ್ತೊಂದು ತರಗತಿಯನ್ನು ಚೆಕ್ ಮಾಡೋಣ, ಸರ್ಚ್ ಕೊಡೋಣ. ನೋಡ್ಬೋದು ಇಲ್ಲಿ ಇವರು ಎಲ್ಲದನ್ನು ಅಪ್ಡೇಟ್ ಮಾಡಿದ್ದಾರೆ ಸಂಬಂಧಿಸಿದಂಥ ಶಿಕ್ಷಕರು. ಹಾಗಾಗಿ
ಇಲ್ಲಿ ಎಲ್ಲ ಮಕ್ಕಳು ಪ್ರಮೋಟ್ ಸ್ಟೇಟಸಲ್ಲಿ ರೆಡಿ ಇದ್ದಾರೆ. ಹಾಗಾಗಿ ನಾನೇನು ಮಾಡ್ತೇನೆ, ಪ್ರಮೋಟ್ ಅಂತ ಕ್ಲಿಕ್ ಮಾಡಿದೆ. ಕೆಳಭಾಗದಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಕೊಟ್ಟೆ. ಇಲ್ಲಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟೆ. ನೋಡ್ಬೋದು, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. ಯಾವ ಮಕ್ಕಳ ಹೆಸರಿನ ಮುಂಭಾಗದಲ್ಲಿ ಏನು ಮೆಸೇಜ್ ಬರುತ್ತೆ ಪ್ರಮೋಟ್ ಮಾಡೋಕ್ಕಾಗದೇ ಇರೋಂಥ ಸ್ಥಿತಿಯಲ್ಲಿ ಅಲ್ಲಿ ಏನು ಕಾಷನನ್ನು ಹೇಳಿದರೆ ಅದನ್ನು ತಾವು ಕ್ಲಿಯರ್ ಮಾಡಬೇಕು. ಉದಾಹರಣೆಗೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬಂದರೆ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕು. SA2 ರಿಸಲ್ಟ್ ನಾಟ್ ಎಂಟರ್ಡ್ ಅಂತ ಬಂದರೆ SA2 ರಿಸಲ್ಟನ್ನು ತಾವು ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಅಲ್ಲಿ ಏನು ಮೆಸೇಜ್ ಬಂದಿರುತ್ತೆ ಅದನ್ನು ಪೂರ್ಣಗೊಳಿಸಿದ ನಂತರನೇ ಆ ಸಂಬಂಧಪಟ್ಟಂಥ ತರಗತಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಮಕ್ಕಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವಂಥ ಪ್ರಕ್ರಿಯೆ SATSನಲ್ಲಿ. ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಗೊಂದಲಗಳಿದ್ದರೆ ತಾವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಮಾಡಿದರೆ ಅದಕ್ಕೆ ರಿಪ್ಲೈಯನ್ನು ನೀಡಲಾಗುತ್ತೆ. ಇದಾದ ನಂತರ ಮತ್ತೊಂದು ಪ್ರಕ್ರಿಯೆ ಬರುತ್ತೆ. ಪ್ರಮೋಟ್ ಮಾಡಿದಂಥ ಎಲ್ಲ ಮಕ್ಕಳನ್ನು ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ಅದನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇನ್ನೊಂದು ಪ್ರಕ್ರಿಯೆ ಬರುತ್ತೆ. ಇದಾದ ನಂತರ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.